ನಮಸ್ಕಾರ. ಇವತ್ತಿನ ವಿಡಿಯೋ 2025ಕ್ಕೆ 9 ಷೇರುಗಳು ಜೆಫ್ರೀಸ್ ಕಂಪನಿಯ ಸಲಹೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮ್ಮ ಮುಂದೆ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಇಡ್ತಾ ಇದ್ದೇನೆ. ಜೆಫ್ರೀಸ್ ಪ್ರಿಡಿಕ್ಟ್ಸ್ ನಿಫ್ಟಿ ಟು ಹಿಟ್ 26,600 by 2025 end, unveils top stock picks. ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ. JM ಫೈನಾನ್ಷಿಯಲ್ ಕಂಪನಿಯವರು ಏನು ಹೇಳಿದ್ದಾರೆ ಅಂತ. ಇವತ್ತು ಜೆಫ್ರೀಸ್, ಇದೇ ತರ ಹಲವಾರು ಬ್ರೋಕರೇಜ್ ಕಂಪನಿಗಳು ವರ್ಷದ ಎಂಡಲ್ಲಿ ಮುಂದಿನ ವರ್ಷಕ್ಕೆ ಯಾವುದು ಒಳ್ಳೆಯ ಷೇರುಗಳು ಅಂತ ಒಂದಷ್ಟು ಅನೌನ್ಸ್ಮೆಂಟ್ ಮಾಡ್ತವೆ. ಅವುಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಅವುಗಳನ್ನು ಯೋಚನೆ ಮಾಡಿ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ಯಾವುದು ಸೂಕ್ತ ಅಂತ ಕಾಣಿಸುತ್ತೋ ಅದನ್ನ ಮಾತ್ರ ತಗೊಳ್ಳಿ. ಫಾರಿನ್ ಬ್ರೋಕರೇಜ್ ಕಂಪನಿ ಜೆಫ್ರೀಸ್ ಅನೌನ್ಸ್ ಮಾಡಿದ್ದಾರೆ ಲಿಸ್ಟ್ ಆಫ್ ಟಾಪ್ ಸ್ಟಾಕ್ಸ್ ಫಾರ್ 2025. ಜೆಫ್ರೀಸ್ ಅವರು ಮಾರುಕಟ್ಟೆಯಲ್ಲಿ ಒಂದಷ್ಟು ಕಾಶಿಯಸ್ ಆಗಿದ್ದಾರೆ, ಮತ್ತೆ ಭವಿಷ್ಯವಾಣಿ ನುಡಿದಿದ್ದಾರೆ. ಮಾಡರೇಟ್ ರಿಟರ್ನ್ಸ್ ಇರುತ್ತೆ, ಒಂದು ಅಂದಾಜು 10%. ನಿಫ್ಟಿ 50 ಇಂಡೆಕ್ಸ್ 2025. ಬ್ರೋಕರೇಜ್ ಕಂಪನಿ ಜೆಫ್ರೀಸ್ ಅವರು ಹೇಳ್ತಾರೆ ನಿಫ್ಟಿ 50 ಇಂಡೆಕ್ಸ್ 1 year ಫಾರ್ವರ್ಡ್ ಪಿ ರೇಷಿಯೋ ಟ್ರೇಡಿಂಗ್ ಅಬೌವ್ 5 year average, ಅದರಿಂದಾಗಿ ನಾಟ್ ಎಕ್ಸ್ಪೆಕ್ಟಿಂಗ್ ಟು ಮಚ್ ಅಪ್ಸೈಡ್. ನಿಫ್ಟಿ ಟಾರ್ಗೆಟ್ ಹೇಳ್ತಾರೆ ಡಿಸೆಂಬರ್ 2025ಗೆ, ಅಂದರೆ ಒಂದು ವರ್ಷದ ಮೇಲೆ 26,600, ಅಂದರೆ 7.5% ಅಪ್ಸೈಡ್ ಫ್ರಮ್ ಟುಡೇ. ಈಗ ಅವರು ಕೊಟ್ಟಂತಹ ಭವಿಷ್ಯವಾಣಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೇನೆ. ಯಾವ 9 ಷೇರುಗಳು. ನಂಬರ್ 1 ICICI ಬ್ಯಾಂಕ್. ಇವತ್ತಿನ ರೇಟು 1346, ಟಾರ್ಗೆಟ್ ಪ್ರೈಸ್ 1550, ಪೊಟೆನ್ಷಿಯಲ್ ಅಪ್ಸೈಡ್ 15%. 2 ಆಕ್ಸಿಸ್ ಬ್ಯಾಂಕ್. ಇವತ್ತಿನ ರೇಟು 1151, ಟಾರ್ಗೆಟ್ ಪ್ರೈಸ್ 1500, ಪೊಟೆನ್ಷಿಯಲ್ ಅಪ್ಸೈಡ್ 30%. 3 SBI. ಇವತ್ತಿನ ರೇಟು 862, ಟಾರ್ಗೆಟ್ ಪ್ರೈಸ್ 1030, 19% ಮೇಲಕ್ಕೆ ಹೋಗ್ಬೋದು. 4 ಭಾರತಿ ಏರ್ಟೆಲ್. ಇವತ್ತಿನ ರೇಟು 1681, ಟಾರ್ಗೆಟ್ ಪ್ರೈಸ್ 1320, ಪೊಟೆನ್ಷಿಯಲ್ ಅಪ್ಸೈಡ್ 14%. 5 JSW ಎನರ್ಜಿ. 678ರಿಂದ 860 ಹೋಗ್ಬೋದು, 27% ಮೇಲೆ. 6ನೇದು TVS ಮೋಟಾರ್. 2518 ಇವತ್ತು, 3270 ಅಂತ ಹೇಳ್ತಾರೆ. 2025ರ ಕೊನೆಯಲ್ಲಿ 30% ಮೇಲಕ್ಕೆ ಹೋಗ್ಬೋದು. 7 ಕೋಲ್ ಇಂಡಿಯಾ. 411ರಿಂದ 570, 39% ಮೇಲಕ್ಕೆ ಹೋಗ್ಬೋದು. 8 ಗಾಡ್ರೇಜ್ ಪ್ರಾಪರ್ಟೀಸ್. 2927, ಇವತ್ತಿನ ರೇಟು 3750, ಟಾರ್ಗೆಟ್ ಪ್ರೈಸ್, ಪೊಟೆನ್ಷಿಯಲ್ ಅಪ್ಸೈಡ್ 28%. 9 ಸನ್ ಫಾರ್ಮಾ. ಇವತ್ತಿನ ರೇಟು 1817, ಟಾರ್ಗೆಟ್ ಪ್ರೈಸ್ 2150, 18% ಮೇಲಕ್ಕೆ ಹೋಗ್ಬೋದು. ಈಗ ಜೆಫ್ರೀಸ್ ಅವರು ಯಾವ ಕ್ಷೇತ್ರದ ಮೇಲೆ ಒಂದಷ್ಟು ಬುಲ್ಲಿಶ್ ಆಗಿದ್ದಾರೆ ಅನ್ನುವಂತ ಒಂದು ಪಿಕ್ಚರ್ ಅನ್ನು ಕೊಡ್ತಾ ಇದ್ದೇನೆ. ಫೈನಾನ್ಷಿಯಲ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಟೆಲಿಕಾಂ, ಆಟೋಮೊಬೈಲ್, ಹೆಲ್ತ್ ಕೇರ್, ಯುಟಿಲಿಟೀಸ್ ಅಂಡ್ ಪವರ್, ರಿಯಲ್ ಎಸ್ಟೇಟ್. ಯಾವ ಕ್ಷೇತ್ರಗಳ ಮೇಲೆ ಅಂಡರ್ ವೇಟ್ ಅಥವಾ ಜಾಸ್ತಿ ಭರವಸೆ ಇಲ್ಲ ಅಂತ ಹೇಳ್ತಾರೋ ಅವುಗಳು ಎನರ್ಜಿ, ಕನ್ಸ್ಯೂಮರ್ ಸ್ಟೇಪಲ್ಸ್, ಕನ್ಸ್ಯೂಮರ್ ಡಿಸ್ಕ್ರಿಷನರಿ ಮತ್ತು ಮೆಟೀರಿಯಲ್ಸ್. ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ ಇಂಡಸ್ಟ್ರಿಯಲ್ ಸೆಕ್ಟರಿಗೆ. ಜೆಫ್ರೀಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಡಿಯಾದ ಎಕಾನಮಿಕ್ ಸ್ಲೋ ಡೌನ್ ಏನಿದೆ ಅದು ಎಂಡ್ ಆಗ್ಬೋದು ವಿತ್ ದ ಫಸ್ಟ್ ಹಾಫ್ ಆಫ್ 2025. ಮತ್ತೆ IPOಗಳು ಲಾಂಚ್ ಆಗ್ಬೋದು 2025 ಅಲ್ಲಿ, ಅನ್ಲೆಸ್ ಅಂಡ್ ಅಂಟಿಲ್ ದಿ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಕರೆಕ್ಷನ್. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಒಂದು ಸಣ್ಣ ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ಅದೇನು ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೇವೆ ಮತ್ತು 2 ದಿನದ ಕೆಳಗೆ ಮೆನ್ಷನ್ ಮಾಡಿದ್ದೇವೆ, ಅವುಗಳನ್ನೆಲ್ಲವನ್ನು ಒಂದು ಜಾಗದಲ್ಲಿ ಬರ್ಕೊಂಡು ಆ ಷೇರುಗಳ ಲಿಸ್ಟ್ ಅನ್ನು ಮಾಡಿಕೊಂಡು ಆಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಏನಾದರೂ ಶಾರ್ಟ್ ಟರ್ಮ್ ಅಲ್ಲಿ ಬೈ ಬಂದು ಕೊನೆಗೆ ಏನಾದರೂ ಪ್ರಾಫಿಟ್ ಆದರೆ ಅದು ಒಂದಷ್ಟು ಎಕ್ಸ್ಟ್ರಾ ಇನ್ಕಮ್ ಅನ್ನು ಕೊಡುತ್ತೆ. JM ಫೈನಾನ್ಷಿಯಲ್ ಅವರು ಕೊಟ್ಟಂತಹ ಲಿಸ್ಟು ಮತ್ತು ಇವತ್ತು ಜೆಫ್ರೀಸ್ ಅವರು ಕೊಟ್ಟಂತಹ ಲಿಸ್ಟ್ ಅನ್ನು ತಾಳೆ ಹಾಕಿ ಯಾವ್ದಾದ್ರು ಕಾಮನ್ ಇದ್ರೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ನೋಡಿ ಅಂತಾನು ಸಜೆಷನ್ ಕೊಡ್ತಾ ಇದ್ದೇನೆ. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಟೋಟಲ್ ಸೇವಿಂಗ್ಸ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಹಣವನ್ನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿದ್ದೀರಿ? ಆ ಪರ್ಸೆಂಟೇಜ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.